ರಿಮೋಟ್ ಕೂಡ ಇಲ್ಲೇ ಬೇಗ ಬೇಗ ಓಡ್ ಬಂದಿದೀನಿ ಬಿಗ್ ಬಾಸ್ ನೋಡ್ಬೇಕು ಅಂತ ಅಂದ್ಬಿಟ್ಟು ಇವ್ನು ನೋಡೋ ಯಾವ್ದೋ ನೋಡ್ತಾವನೆ. ಫಸ್ಟ್ ಡೇನೆ ಡಿ ಬಸ್ ಹಂಗ ಹಾಕ್ಬಿಟ್ರೆ ಹೆಂಗಿರುತ್ತೆ. ಡಿ ಬಸ್ ಹಂಗ ಹಾಕಲ್ಲ, ಡಿ ಬಸ್ ಹಂಗ ಹಾಕಲ್ಲ. ಸುಮ್ನಿದ್ಬಿಟ್ರೆ ಸರಿ. ಇವಾಗ ಚಾನೆಲ್ ಚೇಂಜ್ ಮಾಡ್ಬಿಡ್ತೀನಿ ನೋಡೋ. ಕಾರ್ತಿಕ್ ವಿನಯ್ ತರ ಯಾರು ಜಿಂಬಾಡಿ ಇರೋರೇ ಬಂದಿಲ್ಲ ಕಣೆ ಈ ವರ್ಷ. ಕರಿಬಸಪ್ಪ ಅವ್ರಲ್ವೇ? ಹಾ, ನೀನೇ ನೋಡ್ಕೋ ಅವ್ರನ್ನ. ರಾಶಿಕದು ಡ್ಯಾನ್ಸ್ ಸಕ್ಕದಾಗೈತೆ. ಸ್ಪಂದನ ಎಷ್ಟು ಕ್ಯೂಟ್ ಆಗೋಳಲ್ವಾ? ಏನೋ ಇದು ಇವತ್ತೇ ಎಲಿಮಿನೇಷನ್ ಅಂತ ಅವ್ರೆಲ್ಲೋ. ಅಶ್ವಿನಿ ಅವ್ರ ಏನಾದ್ರು ಲೀಡರ್ಶಿಪ್ ತಗೋಬಿಡ್ತಾರ? ಪಾಪ ಕಾವ್ಯ ಶೆಟ್ಟಿನ್ ಕರ್ಸಿದೇನ್ಕೆ ಒಂದೇ ದಿವ್ಸಕ್ಕೆ ಕಳ್ಸಿದೇನ್ಕೆ ಲೇ ಅಜೀಪ್ ಮಾಡ್ಬಿಟ್ರ ಕಣ. ಸುದೀಪ್ ಸರ್ ಹೇಳಿ ವಾ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಈ ಸೀಸನ್ ಏನೋ ಮಾಡ್ತಾರೆ ನೋಡೋಣ. ಈ ಸೀಸನ್ ಅಲ್ಲಿ ಯಾರ ಮೇಲೆ ಯಾರಿಗೆ ಲವ್ ಆಗ್ಬೋದು? ನನ್ ಪ್ರಕಾರ ಗಿಲ್ಲಿ ನಟ ಮತ್ತೆ ಕಾವ್ಯಂಗ್ ಲವ್ ಆಗ್ಬೋದು. ಬಿಗ್ ಬಾಸ್ಕೆಟ್ ಟಾಸ್ಕ್ ಮಲ್ಲಮ್ಮ ಅವ್ರು ಕೊಡ್ತಾವ್ರೆ ನೋಡು. ಗಿಲ್ಲಿ ನಟ ಯಾವ್ದು ಪ್ರಾಪರ್ಟಿ ಕಾಮಿಡಿನ ಮಾಡ್ತಾ ಇಲ್ಲ. ಸುದೀಪ್ ಅವ್ರು ನಿದ್ದೆ ಮಾಡ್ತಾವ್ರೆ. ಪಕ್ಕ ಸಾಂಗ್ ಆಗ್ತಾರೆ ಇವಾಗ. ಹೋಯ್ತು ನನ್ ನಾಯಿ ಬಗಳದಾಗ್ತಾವ್ರೆ. ಇಷ್ಟು ನಮ್ ಪಾಟಿನ ಸಾಂಗ್ ಆಡ್ತೀವಿ ಅನ್ಕೊಂಡ್ ಬರಲ್ಲ. ಇವ್ರು ಜಾನ್ವಿ ಅವ್ರದ್ದೇನೋ ಫಸ್ಟ್ ಡೇನ ಕಿರಿಕು. ಸೈಡ್ ಬಾಪ ಅಲ್ಲಿ ಟಿವಿಗೆ ಅಡ್ಡ ಹೋದ್ರೆ ಏನ್ ನೋಡ್ಲಿ. ಸ್ಟಾರ್ಟ್ ಆಯ್ತೇನೋ ಇದು. ಎಲ್ಲ ಯಾರು ಕವ ಅಂತಾನೆ ಇಲ್ಲ. ಇದಿನ್ನು ಫಸ್ಟ್ ದಿವಸಪ್ಪ. ಹೋಯ್ತಾ ಶುರು ಆಯ್ತದೆ. ತುಂಡು ಕೇಳೋ ಚಂದ್ರಪ್ಪ ಏನ ಕಾಮಿಡಿ ಮಾಡ್ತಾವ್ರ ಸಾಕ. ಈ ಕರಿ ಬಸಪ್ಪ ಅವ್ರಿಗೆ ಯಾಕಾದ್ರೂ ಊಟದ ಬಗ್ಗೆ ನಿದ್ದೆ ಬಗ್ಗೆ ಕೇಳಿದ್ರು ಅಲ್ಲೋ ಆಗ್ಲೇ ತಗೊಳ್ಳಲು ರೀಲ್ಸ್ ಎಲ್ಲ ವೈರಲ್ ಆಯ್ತೈತೆ. ಕಾವ್ಯ ಶೆಟ್ಟಿನ್ ಕರ್ಸೋದೇನ್ಕೆ ಮತ್ತೆ ಕಳ್ಸೋದೇನ್ಕೆ ಅವಮಾನ ಮಾಡ್ಬಿಟ್ರು ಅಂತ ನೋಡ್ದೇನ ಬಿಗ್ ಬಾಸ್. ಯಾರಿಷ್ಟ ಆದ್ರು? ಅಶ್ವಿನಿ ರಾಶಿಕಾ ಅಪ್ಪ ಅವಳಿಗೆ ಒಟ್ಟು ಅದೇ 3ನೇ ದಿವಸನೇ ಫಿನಾಲೆ ಅಂತವ್ರಪ್ಪ. ಅದೇನೋ ಗೊತ್ತಿಲ್ಲ. ನನ್ನ ಪ್ರಕಾರ ಹುಡುಗಿನ ಗೆಲ್ಸ್ತಾರ ಮಚ್ಚ ಈ ವರ್ಷ. ನಂಗೇನೋ ಹಂಗೆ ಅನಿಸ್ತೈತೆ. ಇಬ್ಬರೇ ಅಲ್ವ ಗೆದ್ದಿರೋದು. ಈ ವರ್ಷ ಹುಡುಗಿರ್ ಗೆಲ್ಸ್ಬಿಡ್ತಾರೆ. ನಮ್ಮಮ್ಮನೂ ಹೇಳ್ತಾ ಇದ್ರಪ್ಪ ಹುಡುಗಿನೇ ಗೆಲ್ಬೇಕು ಈ ವರ್ಷ ಅಂತ. ಇಷ್ಟು ಮಗ ಈ ಸಲ ಫುಲ್ಲು. ನಾಳೆ ಏನಾಯ್ತದ ನೋಡ ನೀರು.